ಈ ಮಧ್ಯದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಂಥ ರಾಜ್ಯಕ್ಕೆ ಸಂಬಂಧಿಸಿದ ತುಂಬ ಇಂಪಾರ್ಟೆಂಟ್ ಬೆಳವಣಿಗೆ ಒಂದು ಜಡ್ಜ್ಮೆಂಟು ರಾಜ್ಯಕ್ಕೆ ಅನ್ನೋದಕ್ಕಿಂತ ಬೆಂಗಳೂರಿಗೆ ಸಂಬಂಧಿಸಿದಂಥದ್ದು. GBA ಎಲೆಕ್ಷನ್ ಜೂನ್ 30ನೇ ತಾರೀಕಿನೊಳಗಾಗಿ ಮಾಡಿ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ನೋಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಪುರಸಭೆ, ಪಂಚಾಯಿತಿ ಅಂದರೆ ಎಲ್ಲ ಬಂತು, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಎಲ್ಲ ಬಂತು. ಅವುಗಳನ್ನು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗಗಳ ಸೇರ್ಕೊಂಡು ನಡೆಸಬೇಕು. ರಾಜ್ಯ ಸರ್ಕಾರದ ಡಿಸಿಷನ್ನೇ ಫೈನಲ್ಲು. ಅವು ಮೀಸಲಾತಿ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ್ದು ಬರಬೇಕು ಅನ್ನೋದು, ಯಾವಾಗ ಎಲೆಕ್ಷನ್ ಆಗಬೇಕು ಅನ್ನೋದು, ಇವುಗಳನ್ನು ಮುಂದೆ ಹಾಕ್ತಾನೇ ಹೋಗ್ತಾರೆ. 11 ವರ್ಷ ಆಗಿತ್ತು ರೀ BBMPಗೆ ಎಲೆಕ್ಷನ್ ಆಗಿ. 2015 ಲಾಸ್ಟ್ ಎಲೆಕ್ಷನ್ ನಡೆದು ರಿಸಲ್ಟ್ ಬಂದಿದ್ದು. 2026ರಲ್ಲಿದ್ದೀವಿ ನಾವೀಗ. ಅದರ ಹಿಂದೆ 2010ರಲ್ಲಿ ನಡೆದಿತ್ತು, 2015ರಲ್ಲಾಯಿತು, ಈಗ 2026ರಲ್ಲಿ. ರಾಜ್ಯ ಸರ್ಕಾರ ಇಲ್ಲ ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾ ಇದ್ದೀವಿ ಅಂದರೆ ವಾರ್ಡು, ಈ ವಾರ್ಡನ್ನು ತೆಗೆದು ಆ ವಾರ್ಡಿಗೆ ಸೇರಿಸಿದೆ, ಅದನ್ನು ತೆಗೆದು ಇಲ್ಲಿಗೆ ಸೇರಿಸಿದೆ, ನಂಬರ್ಸ್ ಜಾಸ್ತಿ ಮಾಡಿದ್ವಿ, ಅದು ಕೆಲಸ ಇನ್ನೂ ನಡೀತಾ ಇದೆ. ಮೀಸಲಾತಿ ಪಟ್ಟಿ ಫೈನಲ್ ಮಾಡೋದಕ್ಕಿನ್ನೂ ಟೈಮ್ ಬೇಕು ಹೇಳ್ಕೊಂಡು ಬಂದರು. ಎಲೆಕ್ಷನ್ ಕಮಿಷನ್ಗೆ ಕೇಳಿದ್ರೆ ನಾವು ವೋಟರ್ ಲಿಸ್ಟ್ ರೆಡಿ ಮಾಡಬೇಕಿನ್ನು ಅಂತಾರೆ. ಫೈನಲಿ ಸುಪ್ರೀಂ ಕೋರ್ಟಿನ ಪೀಠಕ್ಕೆ ಅರ್ಜಿ ಹೋಯಿತು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ಜೂನ್ 30ನೇ ತಾರೀಕಿನೊಳಗೆ ಅಷ್ಟು ಪ್ರಾಸೆಸ್ ಮುಗಿಬೇಕು ಅಂತ. ಒಂದು ಬಂದಿದ್ದಾರೆ ಇವರು, ಇನ್ನೇನಿಲ್ಲ ಅನ್ನೋದಕ್ಕಾಗೋದಿಲ್ಲ. ಮುಖ್ಯ ನ್ಯಾಯಮೂರ್ತಿಗಳನ್ನೇ ಒಳಗೊಂಡಂಥ ಪೀಠ ಅದು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೊಟ್ಟಂಥ ತೀರ್ಪಿದು. ಅಭಿಷೇಕ್ ಮನು ಸಿಂಘ್ವಿ ಅವರು ಸರ್ಕಾರದ ಪರವಾಗಿ ವಾದ ಮಾಡಿದ್ರು. ಮೀಸಲಾತಿ ಪ್ರಕ್ರಿಯೆ ಫೆಬ್ರವರಿ 28ರ ತನಕ ಆಗುತ್ತೆ ಅಂತ. ಯಾವ್ಯಾವ ವಾರ್ಡಿಗೆ ಯಾವ್ಯಾವ ಮೀಸಲಾತಿ ಅಂತ ಡಿಸೈಡ್ ಮಾಡಬೇಕಲ್ಲ. ಫೆಬ್ರವರಿ 28ರ ತನಕ ಅದೇ ನಡೆಯುತ್ತೆ. ಕೊನೆಯ ಹಂತದ ಮೀಸಲಾತಿ ಪ್ರಕ್ರಿಯೆಗಳು ಈಗ ನಡೀತಾ ಇದ್ದಾವೆ ಅಂತ. ಅದಾದ ನಂತರ ಚುನಾವಣಾ ಆಯೋಗ ಯಾವಾಗ ಬೇಕೋ ಆವಾಗ ಎಲೆಕ್ಷನ್ ಮಾಡ್ಕೋಬಹುದು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು. ಚುನಾವಣಾ ಆಯೋಗದ ಕಡೆಯಿಂದ ರಿಪ್ರೆಸೆಂಟೇಷನ್ ಕೊಡಲಾಯಿತು. ಮೇ ತಿಂಗಳಲ್ಲಿ ಮಾಡೋದಕ್ಕೇನು ಅಡ್ಡಿ ಇಲ್ಲ. ಮಾರ್ಚ್ 16ರ ವೇಳೆಗೆ ವೋಟರ್ ಲಿಸ್ಟ್ ರೆಡಿ ಆಗುತ್ತೆ. ಬಳಿಕ SSLC ಮಕ್ಕಳಿಗೆ ಎಕ್ಸಾಮ್ಸ್ ಇರ್ತವೆ. ಹೀಗಾಗಿ ಮೇ ಕೊನೆಯ ತನಕ ಅವಕಾಶ ಕೊಡಿ ಅಂತ. ಅಂತಿಮವಾಗಿ ಚುನಾವಣೆ ಪ್ರಕ್ರಿಯೆ ಮಾಡಿ ಮುಗಿಸೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಳಿದ್ರು. ಅದಕ್ಕೆ ಜೂನ್ ತನಕ ಟೈಮ್ ಬೇಕಾಗಬಹುದು ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತು. ಜೂನ್ 30ರ ಒಳಗೆ, ಜೂನ್ ತನಕ ಅಂದರೆ ಜೂನ್ 30ರ ತನಕ ತಗೊಳ್ರಪ್ಪ ಟೈಮು, ಜೂನ್ 30ರ ಒಳಗೆ ಎಲೆಕ್ಷನ್ ನಡೆಸಿ ರಿಸಲ್ಟ್ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದರ ಜೊತೆಗೆ ಹೇಳ್ತು ಮತ್ತೆ ಟೈಮ್ ಕೇಳಬೇಡಿ ಅಂತ. ದಿಸ್ ಈಸ್ ಫೈನಲ್ ಡೆಡ್ಲೈನ್. ಜೂನ್ 30ರೊಳಗೆ ಎಲೆಕ್ಷನ್ ಮುಗಿಬೇಕು ಅನ್ನೋದು ಫೈನಲ್ ಡೆಡ್ಲೈನು. ಮತ್ತೆ ಟೈಮ್ ಕೇಳಬೇಡಿ ಅಂಥೇಳಿ ಅರ್ಜಿಯನ್ನು ಇತ್ಯರ್ಥಪಡಿಸಲಾಯಿತು. 2015ರಲ್ಲಿ ನಡೆದಿತ್ತು ಒಂದೇ ಲಾಸ್ಟ್ ಎಲೆಕ್ಷನ್. ನೋಡಿ ಅಲ್ಲಿ 2015ರದ ರಿಸಲ್ಟ್ ಇದೆ. BJP 100, ಕಾಂಗ್ರೆಸ್ 76, JDS 14, ಇತರೆ 8. 2010ರಲ್ಲಿ BJP 111, ಕಾಂಗ್ರೆಸ್ 65, JDS 15, ಇತರೆ 7. ಈ ಚುನಾವಣೆಗೂ ಈಗ ನಡೆಯಲಿರುವ ಚುನಾವಣೆಗೂ ಈ ರಿಸಲ್ಟ್ಗೆ ಏನು ವ್ಯತ್ಯಾಸ? ಇದು BBMP ಇದ್ದಾಗಿದ್ದು. ಈಗ GBA ಇದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ. 5 ಭಾಗಗಳಾಗಿ ವಿಂಗಡಿಸಲಾಗಿದೆ BBMPಯನ್ನು. ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ. ಟೋಟಲ್ ನಂಬರ್ ಆಫ್ ವಾರ್ಡ್ಸಲ್ಲಿದ್ದಾವೆ ನೋಡಿ, 369 ವಾರ್ಡ್ ಮಾಡಿದ್ದಾರೆ ಈಗ. ಟೋಟಲ್ 369. ಮುಂಚೆ 198 ವಾರ್ಡ್ಗಳಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.